ಕರ್ನಾಟಕದ 10 ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು. ಹಂಪಿ ವಿಜಯನಗರ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿಯಾಗಿದ್ದು ತುಂಗಭದ್ರಾ ನದಿಯ ತೀರದಲ್ಲಿ ಇದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಬಾದಾಮಿ ಚಾಲುಕ್ಯರ ಕಾಲದ ಶಿಲಾ ಗುಹಾ ದೇವಾಲಯಗಳಿಗಾಗಿ ಪ್ರಸಿದ್ಧವಾಗಿದೆ. ಕೆಂಪು ಬಂಡೆಗಳ ಮಧ್ಯೆ ಕೆತ್ತಿದ ದೇವಾಲಯಗಳು ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳಿಗೆ ಮೀಸಲಾಗಿವೆ. ಹಳೇಬೀಡು ಅಂದಿನ ದ್ವಾರಸಮುದ್ರ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹೊಯ್ಸಳೇಶ್ವರ ದೇವಾಲಯ ಮತ್ತು ಶಾಂತಲೇಶ್ವರ ದೇವಾಲಯ ಶಿಲ್ಪಕಲೆಯ ಅದ್ಭುತ ನಿದರ್ಶನಗಳು. ದೇವಾಲಯದ ಗೋಡೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಗಳು ಕೆತ್ತಲ್ಪಟ್ಟಿವೆ. ಪಟ್ಟದಕಲ್ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದ್ದು ಚಾಲುಕ್ಯರ ಕಾಲದ ದೇವಾಲಯ ಸಂಕೀರ್ಣಗಳಿಗೆ ಪ್ರಸಿದ್ಧ. ಇಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶೈಲಿಗಳ ಸಂಯೋಜನೆ ಕಂಡುಬರುತ್ತದೆ. ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಮೈಸೂರು ಅರಮನೆ ಒಡೆಯರ ರಾಜವಂಶದ ಅದ್ಭುತ ವಾಸ್ತುಶಿಲ್ಪದ ನಿದರ್ಶನವಾಗಿದೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಅರಮನೆ ಬೆಳಕಿನಿಂದ ಮಿನುಗುತ್ತದೆ. ಇಂಡೋ ಸಾರಸೆನಿಕ್ ಶೈಲಿಯಲ್ಲಿ ನಿರ್ಮಿತ ಈ ಅರಮನೆ ಬಿಜಾಪುರವು ಆದಿಲ್ಶಾಹಿ ವಂಶದ ಕಾಲದ ಅದ್ಭುತ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧ. ಗೋಲ್ಗುಂಬಜ್ ವಿಶ್ವದ ಅತಿ ದೊಡ್ಡ ಗುಂಬಜಗಳಲ್ಲಿ ಒಂದಾಗಿದೆ. ಅದ್ಭುತ ಧ್ವನಿ ಪ್ರತಿಫಲನ ಹಾಗೂ ಪ್ರಾಚೀನ ಕಲೆಯ ವೈಭವದಿಂದ ಬಿಜಾಪುರ ಇತಿಹಾಸ ಪ್ರೇಮಿಗಳ ಆಕರ್ಷಣೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಇರುವ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿ ಟಿಪ್ಪು ಸುಲ್ತಾನನ ಅರಮನೆ, ದರ್ಗಾ, ರಂಗನಾಥಸ್ವಾಮಿ ದೇವಾಲಯ ಮತ್ತು ಸಂಗಮ ಕಾವೇರಿ ನದಿಯ ಸಂಗಮ ಸ್ಥಳ ಪ್ರಸಿದ್ಧವಾಗಿವೆ. ಶ್ರವಣಬೆಳಗೊಳ ಜೈನ ಧರ್ಮದ ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ಇಲ್ಲಿ ವಿಶ್ವಪ್ರಸಿದ್ಧ ಬಾಹುಬಲಿ ಮೂರ್ತಿಯು 57 ಅಡಿ ಎತ್ತರದಲ್ಲಿದೆ. ಇದು ಬೀದರ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳವಾಗಿದೆ. ಬಸವಕಲ್ಯಾಣವು ಬಸವಣ್ಣನವರ ಶ್ರೀ ಬಸವೇಶ್ವರ ಕಾರ್ಯಚಟುವಟಿಕೆಗಳ ಕೇಂದ್ರವಾಗಿತ್ತು ಮತ್ತು ವಚನ ಚಳುವಳಿಯ ಜನ್ಮಸ್ಥಳ ಎಂದು ಪ್ರಸಿದ್ಧವಾಗಿದೆ.